ಬೇಗ ಜಾನಿಗೆ ಮದುವೆ ಮಾಡೋಣಮ್ಮ. ನಮಗೂ ವಯಸ್ಸಾಯ್ತಾ ಬಂತು. ಜಾನು ಮದುವೆ ಕಣ್ತುಂಬ ನೋಡ್ಕೊಳ್ಳೋಣ ಅನಿಸ್ತೈತಮ್ಮ. ನಿಂಗೇನಮ್ಮ? ಹ್ಞೂ ಕಣೋ, ಅವಳು ಮದುವೆ ಮಾಡಿಬಿಡೋಣ. ಯಾವ ಚಿಕ್ಕಮ್ಮ ಯಾರು ಆಗಲ್ಲ ಕಣೋ. ನಮ್ಮ ಕಣ್ಮುಂದೆನೇ ಮದುವೆ ಮಾಡಿ ಅವಳ ಆ ಗಂಡನ ಮನೆಗೆ ಕಳ್ಸೋಣ ಕಣೋ. ಆಗ ನೋಡಲ್ಲ ಯಾರೋ ಬಂದರು ಮನೆಗೆ. ಹಲೋ ರಮೇಶ್ ಅವರೇ. ಸರ್, ನೀವು ಲಾಸ್ಟ್ ಟೈಮು ಅವಾರ್ಡ್ ತೊಗೊಂಡ್ರಿಲ್ವಾ, ಬಿಸ್ನೆಸ್ ಮ್ಯಾನ್ ಅವಾರ್ಡು? ಸರ್, ನೀವೇನು ಸರ್ ನಮ್ಮ ಮನೇಲಿ? ಅದು ಹೆಂಗೆ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಏನಿಲ್ಲ, ನಾನು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ. ನಮ್ಮ ಮಗ ನಿಮ್ಮ ಮಗಳು ಲವ್ ಮಾಡ್ತಾ ಇದ್ದಾರಂತೆ. ಸೊ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಿಮ್ಮ ಬಗ್ಗೆನೂ ತಿಳ್ಕೊಂಡೇ ಬಂದಿದ್ದೀನಿ. ಸರ್ ಕೂತ್ಕೊಳ್ಳಿ ಸರ್. ಅದು ನಿಮ್ಮಂಥವ್ರು ನಮ್ಮಂಥ ಬಡವ್ರ ಮನೆಗೆ ಬಂದಿದ್ದೀರಾ ಅಂದರೆ ನಾವು ನಿಜವಾಗ್ಲೂ ಅದೃಷ್ಟ ಮಾಡಿದ್ದೀವಿ. ನಮ್ಮ ಜಾನ್ ಇನ್ನೇ ಅದೃಷ್ಟ ಮಾಡಿದ್ದಾಳೆ ಸರ್. ನಿಮ್ಮ ಮಗ ಯಾರು ಸರ್? ಕರೀರಿ ಸರ್, ನೋಡ್ತೀನಿ. ರಾಜು ನೋಡಿ ಬಿಗ್ರೆ, ಇವನೇ ರಾಜು. ಇವರಿಬ್ಬರು ಸುಮಾರು ವರ್ಷದಿಂದ ಲವ್ ಮಾಡ್ತಿದ್ದಾರೆ. ಇವನು ಸತ್ಯ ಹೇಳ್ಕೊಂಡಿಲ್ಲ, ನಾನು ಈ ಥರ ದೊಡ್ಡ ಬಿಸ್ನೆಸ್ ಮ್ಯಾನ್ ಮಗ ಅಂತಲೂ ಇವನು ಹೇಳಿಲ್ಲ. ನಿಮ್ಮ ಜಾನು ಜೊತೆ ನಾನು ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗ ಅಂತ ಹೇಳ್ಕೊಂಡು ಓಡಾಡಿದ್ದಾನೆ. ನೋಡಿ, ಅವನೇನು ಸುಳ್ಳು ಹೇಳ್ದ ಅಂತ ನೀವೇನು ಹಿಂದೇಟ್ ಹಾಕಬೇಡಿ. ಅವನು ಅವಳನ್ನ ಅಂತಸ್ತು ನೋಡಿ ಬರ್ತಾಳೆ, ನನ್ನ ಬಡತನ ನೋಡಿ ಇಷ್ಟಪಡ್ತಾಳೆ ಅಂತ ಅವನು ಸುಳ್ಳು ಹೇಳೋವನೇ ಅಷ್ಟೇ. ಅದು ಬಿಟ್ಟರೆ ಅವ್ನು ನಿಜವಾಗ್ಲೂ ನಿಮ್ಮ ಮಗಳನ್ನ ತುಂಬ ಇಷ್ಟಪಡ್ತಿದ್ದಾನೆ. ನೋಡಿ, ಕುತ್ಕೊಂಡು ಡಿಸ್ಕಸ್ ಮಾಡಿ. ಸರ್, ಖಂಡಿತವಾಗ್ಲೂ ಡಿಸ್ಕಷನ್. ಈಗ ತಾನೇ ನಮ್ಮಮ್ಮ ಹತ್ರ ಮಾತಾಡ್ತಾ ಇದ್ದೆ ಜಾನುಗೆ ಮದುವೆ ಮಾಡಬೇಕು ಅಂತ. ನೋಡಿ, ಅಷ್ಟು ಬೇಗನೆ ಕರೆಕ್ಟಾಗಿ ದೇವ್ರು ಹೆಂಗೆ ಕಳಿಸ್ಕೊಟ್ಟಿದ್ದಾನೆ. ಹಂಗೆ ಜಾನು ಎಲ್ಲಿದ್ದಾಳೆ? ಜಾನು ಕಿಚನಲ್ಲಿದ್ದಾಳಪ್ಪ, ಹೋಗಿ ಪರವಾಗಿಲ್ಲ. ಜಾನು, ಯಾರ ಹೆಸರು ಕೂಗ್ತಿರೋದು? ರಾಜು ವಾಯ್ಸ್ ಕೇಳಿಸ್ತಿದೆ ನೋಡು. ಡೈಲಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು, ಒಂಚೂರು ಧೂಳಿ ಇರಬಾರ್ದಾಯ್ತಾ? ಜಾನು, ರಾಜು ನೀನು ಇಲ್ಲಿ? ಯಾರಪ್ಪ ನೀನು? ನಮಸ್ತೆ ಆಂಟಿ, ಬನ್ನಿ. ಹಾಲಲ್ಲಿ ನಮ್ಮ ತಂದೆ ಎಲ್ಲ ಬಂದಿದ್ದಾರೆ, ಮಾತುಕತೆ ನಡೀತಿದೆ, ನೀವು ಬನ್ನಿ. ಜಾನುಗೆ ಮದುವೆ ಮಾಡಬೇಕು ಅಂತ ಅಂದ್ಕೊಂಡ್ವಲ್ಲ, ನೋಡು ದೇವರೇ ಕಳಿಸ್ಕೊಟ್ಟೈತೆ ವರಾನ. ನೋಡು, ಅಮ್ಮ ನಾವು ಬೆಳಗ್ಗೆ ಮಾತಾಡ್ತಿದ್ದೋ, ಒಳ್ಳೆ ಸುದ್ದಿನೇ ಬಂದೈತೆ. ಇನ್ನೇನು ಮಾಡೋಣ ಬಿಡಿ ಮದುವೆನ. ತುಂಬ ಲಕ್ಷಣ ಇದೆಲ್ಲ ಅಮ್ಮ ಜಾನು. ಯಾವಾಗ ಮಾತುಕತೆ ಇಟ್ಕೊಳ್ಳೋಣ? ಈಗ ಧನುರ್ಮಾಸ ನಡೀತೈತೆ, ಮುಗಿದು ಬಿಡಲಿ. ಆಮೇಲೆ ಮುಂದಕ್ಕೆ ನೆಕ್ಸ್ಟ್ ತಿಂಗಳು ಮಾತುಕತೆ ಇಟ್ಕೊಳ್ಳೋಣ. ಅದೇ ಮದುವೆ ಮಾಡ್ತೀರ, ನಾನು ನೋಡೇ ಬಿಡ್ತೀನಿ. ನೋಡಿಪ್ಪ, ನಮ್ಮ ಜಾನು ತಾಯಿಲ್ದಿರೋ ಮಗಳು, ತುಂಬ ಮುದ್ದಾಗಿ ಸಾಕಿದ್ದೀವಿ. ನೀವು ಅಷ್ಟೇ ನಮ್ಮ ಮಗಳನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಅಮ್ಮ, ಜಾನು ಮನೇಲಿ ಬಂದೆ ಆರಾಮಾಗಿದ್ದರೆ ಸಾಕಮ್ಮ. ನಾವೇನು ಕೆಲಸಕ್ಕೆ ಕೊಡಲ್ಲ. ಮನೆಯಲ್ಲೇ 100 ಆಳುಗಳಿದ್ದಾರೆ. ಇವಳು ಏನು ಹೇಳ್ತಾಳೆ ಅದನ್ನ 5 ನಿಮಿಷದಲ್ಲಿ ತಂದು ಕೊಡ್ತಾರಮ್ಮ. ಅಷ್ಟು ಮಟ್ಟಿಗೆ ನಮ್ಮ ಮನೇಲಿ ಕೆಲಸದವ್ರವ್ರೆ. ನೀವು ತಲೆನೇ ಕೆಡ್ಸ್ಕೋಬೇಡಿಮ್ಮ. ಮದುವೆ ಒಂದು ಚೆನ್ನಾಗಿ ಮಾಡಿಕೊಟ್ರೆ ಸಾಕು ನನಗೆ. ಸರಿ ಬೇಗ್ರೆ, ನಾವು ನೆಕ್ಸ್ಟ್ ತಿಂಗಳು ಮಾತುಕತೆ ಮಾಡ್ಕೊಳ್ಳೋಣ. ಮರಿಬೇಡಿ, ನಾ ಬರ್ತೀನಿ, ಹೇಳ್ತೀನಿ. ಎಂಗೇಜ್ಮೆಂಟು ಅವಾಗೆ ಮಾಡ್ಕೊಂಡು ಸಿಂಪಲ್ಲಾಗಿ ಮುಗಿಸ್ಕೊಂಡು ಬಿಡೋಣ. ಮಮ್ಮಿ, ನಿನ್ನ ಮೇಲೆ ಏನು ಮಾಡ್ತಿದ್ಯಾ? ನಾನು ನಿನ್ನಲ್ಲೆಲ್ಲ ಹುಡುಕ್ತಾ ಇದ್ದೀನಿ. ಮಮ್ಮಿ, ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ಯಾ? ಬಂಗಾರಿ, ನಿಮ್ಮ ಜಾನು ಕೇಳೋಕ್ಕೆ ಬಂದಿದ್ರು ಕಣೇ. ಅವ್ರು ನೀನು ಹೇಳ್ತಿದ್ದಲ್ಲ ಬಿಸ್ನೆಸ್ ಮ್ಯಾನ್ ಅಂತ ಬಂದು ಕೇಳಿದ್ರು. ನಿಮ್ಮ ಅಪ್ಪ ಒಪ್ಕೊಂಡ್ರು. ನಂಗೊಂಚೂರು ಇಷ್ಟ ಇಲ್ಲ ಕಣೆ ಅವಳಿಗೆ ಆ ಮನೆಗೆ ಮದುವೆ ಮಾಡ್ಕೊಡೋಕ್ಕೆ. ಆ ಮನೆಗೆ ನೀನು ಹೋಗ್ಬೇಕಂತ ನಂಗೆ ತುಂಬ ಆಸೆ ಕಣೆ. ಮಮ್ಮಿ, ಅವರಿಬ್ರು ಲವ್ ಮಾಡ್ತಾ ಇದ್ದಾರೆ, ಅವ್ರ ಮಧ್ಯೆ ನಾನು ಹೆಂಗೆ ಮಮ್ಮಿ ಹೋಗಲಿ? ನೋಡು, ಅದೃಷ್ಟ ಮನೆ ಹೊಲ್ಕೊ ಬಂದೈತೆ. ನನಗೆ ನಾ ಜಾನು ಹೋಗೋದು ಇಷ್ಟ ಇಲ್ಲ. ಅವನೆಲ್ಲ ಬಿಸ್ನೆಸ್ ಮ್ಯಾನ್, ಅವ್ರ ಮಗ ರಾಜು ಅಂತೆ. ಏನು ಅವ್ನು ಒಂಚೂರು ಬುದ್ಧಿ ಇಲ್ವ? ಯಾರನ್ನ ಲವ್ ಮಾಡಬೇಕು, ನಾನಿರೋ ಪೊಸಿಷನ್ಗೆ ಎಂಥವಳನ್ನ ಲವ್ ಮಾಡಬೇಕು ಅಂತ ಹೋಗಿ ಆ ಗುಗ್ಗನ್ನ ಲವ್ ಮಾಡಿದ್ದಾನೆ ಅವನು. ಮಮ್ಮಿ, ನಿನ್ನ ಅರ್ಥ ಏನು ಅಂತ ನಂಗೆ ಗೊತ್ತಾಗಲಿಲ್ಲ. ನೋಡೇ, ಡೈರೆಕ್ಟಾಗಿ ಹೇಳ್ತೀನಿ, ನೀನು ಮದುವೆ ಮಾಡ್ಕೊಳ್ಳಿ ಅವನ್ನ. ನಿನಗೂ ಅವನು ಚೆನ್ನಾಗಿದೆ ಜೋಡಿ. ಈ ಜಾನುಗೂ ಅವನಿಗೂ ಒಂಚೂರು ಮ್ಯಾಚ್ ಇಲ್ಲ, ಚೆನ್ನಾಗಿಲ್ಲ. ಓಹೋ ಮಮ್ಮಿ, ನೀ ಹಾಗೆ ಹೇಳ್ತಿದ್ಯಾ? ನೋಡೋಣ ಇರು ಮಮ್ಮಿ, ಇನ್ನೇ ಟೈಮ್ ಐತೆ. ಈ ರಾಜು ಯಾರು, ಯಾವ ಬಿಸ್ನೆಸ್ ಮ್ಯಾನು, ಅವ್ನ ಬ್ಯಾಕ್ಗ್ರೌಂಡ್ ಏನು, ಅವ್ನಿಗೆ ಎಷ್ಟು ಜನ ಗರ್ಲ್ ಫ್ರೆಂಡ್ಸ್ ಇದ್ದಾರೆ, ಎಲ್ಲ ತಕ್ಕೊಳ್ಳೋಣ ಲೀಸ್ಟ್. ಇರು ಮಮ್ಮಿ. ಆಮೇಲೆ ಅಕ್ಕಂಗೆ ಹೇಳಿದ್ರೆ ಅಕ್ಕ ಅಂತ ಗುಳ ಅಂತ ಅಳ ಸ್ಟಾರ್ಟ್ ಮಾಡ್ತಾಳೆ. ಇವೆಲ್ಲ ಗೊತ್ತಿಲ್ಲ, ಈಗೆಲ್ಲ ಕಾಮನ್ನು, ಇವೆಲ್ಲ ಗರ್ಲ್ ಫ್ರೆಂಡ್ಸ್ಗಳು. ಅದು ಇವಳಿಗೆ ಹೇಳ್ಬಿಟ್ರುಗಳು ಅಂತ ಅಳ್ತಾಳೆ ಮಮ್ಮಿ. ವೆಯ್ಟ್ ಮಾಡಿ ಮಮ್ಮಿ, ನೀನೇನಾದರೂ ಮಾಡು, ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ. ಆದರೆ ನೀನು ಅವ್ರ ಮನೆ ಸೊಸೆಯಾಗಿ ಹೋಗ್ಬೇಕು ಅಷ್ಟೇ ಕಣೆ ನನಗೆ. ಜಾನಕಿ ಮದುವೆಯನ್ನು ನಿಲ್ಲಿಸಲು ಚಿಕ್ಕಮ್ಮ ಮತ್ತು ಚಿಕ್ಕಮ್ಮನ ಮಗಳು ನಾನಾ ಥರದ ಉಪಯೋಗಗಳನ್ನು ಮಾಡುತ್ತಿದ್ದಾರೆ. ಮುಂದೆ ಜಾನು ಮದುವೆಯನ್ನು ನಿಲ್ಲಿಸಬೇಕೆಂದು ಚಿಕ್ಕಮ್ಮನ ಮಗಳು ಕೂಡ ಸಹ ಕೈ ಜೋಡಿಸಿ ಇದರಲ್ಲಿ ತಾನು ಕೂಡ ಪಾಲುದಾರಳಾಗುತ್ತಾಳೆ. ಮುಂದೆ ಹೇಗೆ ನಿಲ್ಲಿಸುವಳು ಮದುವೆಯನ್ನು ನೋಡೋಣ.